ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡದೆ ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನೀನಾದೇನಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ಸಂಚಿಕೆ ಮೊದಲಿಗೆ ಮುನ್ನ ಮೊಬೈಲ್ನಲ್ಲಿ ಗೇಮ್ ಆಟಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಬಾಲ ಬಂದು ನಾನು ಬಿರಿಯಾನಿ ಪಾರ್ಸಲ್ ತಗೊಂಡು ಬಂದಿದ್ದೇನೆ ಅಂತ ಹೇಳಬೇಕಾದ್ರೆ ಮುನ್ನ ಆಯ್ತು ಅಂತೇಳಿ ಆಟವನ್ನು ಮುಂದುವರಿಸ್ತಾನೆ. ನಂತರ ವಿಕ್ರಮ್ ಬರುವುದನ್ನು ಬಾಲ ಮುನ್ನನಿಗೆ ಕೈ ಸನ್ನೆ ಮಾಡಿದಾಗ ಮುನ್ನ ಮೊಬೈಲನ್ನು ಎಸೆದು ಅಯ್ಯೋ ನನಗೆ ಹೊಟ್ಟೆ ನೋವು ಅಂತ ನಗ್ತಾ ಬಾಲನನ್ನು ನೋಡ್ತಾ ಬೊಬ್ಬೆ ಇರ್ತಾನೆ. ಯಾಕೆಂದರೆ ಅವರು ಆಲ್ರೆಡಿ ಪ್ಲ್ಯಾನ್ ಮಾಡಿರ್ತಾರೆ ವಿಕ್ರಮ್ ಮತ್ತು ವೇದನನ್ನು ಏನೇ ಆದರೂ ಅವರು ಒಟ್ಟಿಗೆ ಇರುವಂತೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಅದನ್ನು ಈಗ ಮಾಡಲು ಶುರು ಮಾಡ್ತಾರೆ. ನಂತರ ವಿಕ್ರಮ್ ಮುನ್ನನ ಬಳಿ ಬಂದು ಏನಾಯಿತು ನಿನಗೆ ಅಂತ ಹೇಳಬೇಕಾದ್ರೆ ತುಂಬ ಹೊಟ್ಟೆ ನೋಯ್ತಿದೆ, ಬಾ ಹಾಸ್ಪಿಟಲಿಗೆ ಹೋಗೋಣ ಅಂತ ಹೇಳಿದಾಗ ಬೇಡ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೇನೆ, ಹೀಗೆ ಹೊರಲಾಡ್ತಾ ಮಲಕೊಂಡಿದ್ರೆ ಹೊಟ್ಟೆ ನೋವು ಕಮ್ಮಿ ಆಗ್ತದೆ ಅಂತ ಡಾಕ್ಟ್ರು ಹೇಳಿದ್ದಾರೆ ಅಂತ ಹೇಳ್ತಾನೆ. ಈ ಸೋಪದಲ್ಲಿ ಹೇಗೆ ಮಲಗೋದು, ಈ ಥರ ಮಲಕೊಂಡ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಹೇಳ್ತಾನೆ. ಆಗ ವಿಕ್ರಮ್ ಹೇಳ್ತಾನೆ ಬಾ ನಿನ್ನನ್ನು ನಾನು ರೂಮಿಗೆ ಕರ್ಕೊಂಡು ಹೋಗಿ ಬಿಡ್ತೇನೆ ಅಂತ ಹೇಳಬೇಕಾದ್ರೆ ಬಾಲ ಹೇಳ್ತಾನೆ ಆ ರೂಮನ್ನು ನಾವು ಅತ್ತಿಗೆಗೆ ಬಿಟ್ಟು ಕೊಟ್ಟಿದ್ದೇವೆ ಅಂತ ವಿಕ್ರಮ್ನಲ್ಲಿ ಹೇಳಿದಾಗ ಒಂದು ಲುಕ್ ಕೊಡ್ತಾನಿಗೆ ಬಾಲನಿಗೆ. ಆಗ ಬಾಲ ಹೇಳ್ತಾನೆ ಟೆಂಪ್ರರಿಯಾಗಿ ಅನ್ನ ಇನ್ನೊಂದು ರೂಮ್ ಇದೆ ಅಲ್ವಾ ಅದನ್ನು ಬಿಟ್ಟು ಕೊಡ್ತೇವೆ, ಯಾಕೆಂದರೆ ಆ ರೂಮಲ್ಲಿ ತುಂಬ ಕಸಗಳೆಲ್ಲಿದ್ದೇವೆ ಅದನ್ನು ಕ್ಲೀನ್ ಮಾಡಿದ ನಂತರ ಅತ್ತಿಗೆ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳ್ತಾನೆ ಬಾಲ. ನನಗೆ ಗದರಿಸ್ತಾನೆ ವಿಕ್ರಮ್, ನಿನಗೆ ಗೊತ್ತಿಲ್ವ ನಾನು ಯಾರ ಜೊತೆನೂ ರೂಮ್ ಶೇರ್ ಮಾಡಲ್ಲ ಅಂತ. ಆಗ ಬಾಲ ಹೇಳ್ತಾನೆ ಅವನ ಹೊಟ್ಟೆ ನೋವು ಬಿಟ್ಟಾಕು ಅನ್ನ, ಲಾಜಿಕ್ಲಿ ನೋಡಬೇಕಾದ್ರೆ ಗಂಡ ಹೆಂಡತಿ ಒಂದೇ ರೂಮಲ್ಲಿ ಒಟ್ಟಿಗೆ ಇರಬೇಕಂತ ಹೇಳ್ತಾನೆ. ಹೌದು ಹೊಟ್ಟೆ ನೋವು ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಅವನ ಕೂದಲಿಲಿದ್ದಾನೆ. ಇದನ್ನೆಲ್ಲ ನೋಡ್ತಿದ್ದ ವೇದ ಬಂದು ಕ್ಲಾಪ್ ಕೊಡ್ತಾಳೆ. ವೇದ ಹೇಳ್ತಾಳೆ ಅಪ್ಪಪ್ಪ ಇದು ಎಷ್ಟನೇ ಅಧ್ಯಾಯ ಸರ್ ನಿಮ್ಮದು ನಾಟಕದ್ದು ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ನನಗೆ ನಾಟಕ ಮಾಡುವ ಕರ್ಮ ಏನಿಲ್ಲ ಅಂತ ಹೇಳು ಅಂತ ಹೇಳಿ ಬಾಲನ ಹತ್ರ ಹೇಳ್ತಾನೆ. ಹೇಳ್ತಾಳೆ ಇದ್ದಕ್ಕಿದ್ದಂತೆ ಈ ದೊಡ್ಡ ರೋಗ ಅವನಿಗೆ ಬಂದಿದೆ ಅಲ್ವ ಯಾಕೆ ಅಂತ ಕೇಳು ಅಂತ ಹೇಳ್ಬೇಕಾದ್ರೆ ಆಗ ವಿಕ್ರಮ್ ಹೇಳ್ತಾನೆ ನನಗೇನು ಗೊತ್ತು ಅವನ ಹತ್ರನೇ ಕೇಳು ಅಂತ ಬಾಲನ ಹತ್ರ ಹೇಳ್ತಾನೆ. ಕೋಳಿ ಜಗಳ ಮುಂದುವರಿಯುತ್ತಾನೆ ಇರುತ್ತೆ. ವಿಕ್ರಮ್ನಿಗೆ ಸಾಕಾಗಿ ನನಗೆ ಆ ಬೆಡ್ಡು ಬೇಡ ನಾನು ಇಲ್ಲಿ ಸೋಫಾದಲ್ಲಿ ಮಲಗ್ತೇನೆ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ ನನಗೆ ಏನಾಗಲ್ಲ ನಾನೇ ಇಲ್ಲಿ ಬಂದು ಸೋಫಾದಲ್ಲಿ ಮಲಗ್ತೇನೆ ಅಂತೇಳಿ ಮೇಲೆ ಹೋಗ್ತಾಳೆ. ನಂತರ ವಿಕ್ರಮ್ ಸಹ ಅವಳ ಹಿಂದೆಯೇ ಹೋಗ್ತಾನೆ. ಮತ್ತು ವೇದ ಹೋದ ನಂತರ ಮುನ್ನ ಬಾಲನ ಹತ್ರ ಹೇಳ್ತಾನೆ ನಾವು ಮಾಡಿದ ಪ್ಲ್ಯಾನ್ ಎಲ್ಲ ಫ್ಲಾಪ್ ಹೋಗೋಯ್ತಲ್ವ, ಈಗ ಏನು ಮಾಡೋದು, ಅತ್ತಿಗೆ ಸೋಫಾದ ಮೇಲೆ ಮಲಗ್ತೇನೆ ಅಂತ ಹೇಳಿದಾರಲ್ಲ ಅಂತ ಯೋಚಿಸ್ತಾ ಇರಬೇಕಾದ್ರೆ ವೇದ ತಲೆ ತೆಂಬಿಡ್ಕೊಂಡು ಸೋಫಾದ ಬಳಿ ಬಂದು ನಿಂತುಕೊಳ್ತಾಳೆ. ವಾಪಸ್ ಅಲ್ಲಿಗೆ ಮಲಗ್ತಾ ಅಯ್ಯೋ ಹೊಟ್ಟೆ ನೋವು ಅಂತ ಬೊಬ್ಬೆಡಿತಿರ್ತಾನೆ. ಆಗ ಬಾಲ ಏನತ್ತಿಗೆ ನೀವು ನಿದ್ದೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಅಥವಾ ಚಿರನಿದ್ದೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ಯಾಕೆ ಅಂತ. ಬಾಲ ಹೇಳ್ತಾನೆ ನಮ್ಮ ವೀರನಿದ್ದಾನೆಲ್ಲ 1 ವಾರಕ್ಕಿಂತ ಮುಂಚೆ ಡೀಲ್ ಮುಗಿಸಿ ಬಂದಿದ್ದೇನೆ, ಅದು ಬ್ಲೇಡ್ ಬಾಬುದ್ದು ಅಂತ ಹೇಳ್ತಾ ಇರಬೇಕಾದ್ರೆ ವೇದಲಿಗೆ ತುಂಬ ಭಯವಾಗುತ್ತೆ. ಏನಂತ ವೇದ ಕೇಳಿದಾಗ ಬಾಲ ಹೇಳ್ತಾನೆ ಮನೆಗೆ ಯಾವಾಗ ಬೇಕಾದರೂ ಅಟ್ಯಾಕ್ ಆಗ್ಬೋದು ಅಂತ ಹೇಳ್ತಾನೆ. ಯಾಕೆ ಅಂತ ವೇದ ಕೇಳಿದಾಗ ಬಾಲ ಹೇಳ್ತಾನೆ ನಾವು ಮಲಗಿರ್ಬೇಕಾದ್ರೇ ನಮ್ಮಂಥವರದ್ದು ಡೀಲ್ ಆಗ್ತದೆ ಅಂತ ಹೇಳ್ತಾನೆ. ಹೌದು ಅತ್ತಿಗೆ ಯಾರಾದರೂ ಪ್ರೊಟೆಕ್ಷನ್ ಇಲ್ಲದೆ ಸೋಫಾದ ಮೇಲೆ ಮಲಗ್ತಾರಲ್ವ ಅವರಿಗೆ ಮೊದಲು ಅಟ್ಯಾಕ್ ಆಗೋದು ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ಏನು ನೀವಿಬ್ಬರು ಸೇರ್ಕೊಂಡು ನನಗೆ ಎದುರಿಸ್ತಿದ್ದೀರಾ ಅಂತ ಕೇಳ್ತಾಳೆ. ಸುಮ್ಮನೆ ಹೇಳ್ತಾನೆ ನಾವ್ಯಾಕೆ ಅತ್ತಿಗೆ ನಿಮ್ಮನ್ನು ಎದುರಿಸಲಿ, ನಮ್ಮ ಮನೆಯಲ್ಲಿ ಡೀಲ್ ಮುಗಿಸಿಕೊಂಡು ಬಂದಾಗ ನಂತರ ಭದ್ರವಾಗಿ ಬಾಗಿಲು ಹಾಕ್ಕೊಂಡು ಬೆಡ್ ಕೆಳಗಡೆ ಮತ್ತು ಗನ್ ಇಟ್ಕೊಂಡು ಮಲಗುವುದಂತ ಹೇಳ್ತಾನೆ. ನಂತರ ಬಾಲನನ್ನು ಕರೆದು ನನ್ನನ್ನು ಕರ್ಕೊಂಡು ಹೋಗು, ನಾವೇನಾದರೂ ಇಲ್ಲಿ ಮಲಗೋದು ಬೇಡಪ್ಪ, ನಾವು ಸೇಫಾಗಿ ರೂಮೊಳಗೆ ಬೆಚ್ಚಗೆ ಮಲಗೋಣ, ಯಾರಾದರೂ ಬಂದರೆ ನಮ್ಮ ಕತೆ ಗೋತಂತೇಳಿ ಅಲ್ಲಿಂದ ತಪ್ಪಿಸಿಕೊಳ್ತಾರೆ. ನಂತರ ವೇದನಿಗೆ ತುಂಬ ಭಯ ಆಗುತ್ತೆ, ನಾನು ಸಹ ಇಲ್ಲಿರೋದು ಸೇಫ್ ಅಲ್ಲ ಅಂದ್ಕೊಂಡು ಅವಳು ತನ್ನ ರೂಮ್ ಕಡೆ ಹೋಗ್ತಾಳೆ. ಒಬ್ಬನೇ ಕೂತ್ಕೊಂಡಿರ್ತಾನೆ. ವೇದ ಹೇಳ್ತಾಳೆ ನೀನೇ ತಾನೇ ಅವರ ಹತ್ರ ಸುಮ್ಮನೆ ನಾನು ಈ ರೂಮ್ಗೆ ಬರಲಿ ಅಂತ ಹೇಳಿಕೊಟ್ಟದ್ದು. ಆಗ ವಿಕ್ರಮ್ ಹೇಳ್ತಾನೆ ನಾನೇ ಯಾಕೆ ಅವ್ರ ಹತ್ರ ಹೇಳಿಕೊಡ್ಲಿ ಅಂತ ಹೇಳ್ಬೇಕಾದ್ರೆ ಇಲ್ಲ ನಾನು ನಿನಗೆ ಹತ್ತಿರ ಹಾಕ್ಬೇಕಂತ ಆಸೆ ಇದೆ ನಿನಗೆ ಅಂತ ಹೇಳ್ತಾಳೆ. ವಿಕ್ರಮ್ ಹೇಳ್ತಾನೆ ಟಾರ್ಚರ್ಗೆ ರೆಡ್ ಕಾರ್ಪೆಟ್ ಹಾಕಿ ಒಳಗೆ ಕರಲಿಕ್ಕೆ ನನಗೇನು ಹುಚ್ಚ ಅಂತ ಹೇಳ್ತಾನೆ. ಹೇಳ್ತಾಳೆ ನಾನು ನಿನಗೆ ಟಾರ್ಚರ. ಆಗ ವಿಕ್ರಮ್ ಹೇಳ್ತಾನೆ ಹೌದು ನೀನು ಟಾರ್ಚರ್ ಅಲ್ಲ ದೊಡ್ಡ ಟಾರ್ಚರ್ ಅಂತ ಹೇಳ್ತಾನೆ. ಲೈಫನ್ನು ಆಲ್ ಮಾಡಿದವನಿಗೆ ನಾನು ಟಾರ್ಚರ್ ಕೊಡಲಿಕ್ಕೆ ಏನು ಬಂದದ್ದು ಏನಿವಾಗ ಅಂತ ಹೇಳಿ ಗದರಿಸ್ತಾಳೆ. ಇತ್ತ ಬಾಲ ಮುನ್ನ ಹೊರಗಡೆ ನಿಂತ್ಕೊಂಡು ಕನ್ಫ್ಯೂಸ್ ಆಗಿಬಿಡ್ತಾರೆ. ಇವರು ಯಾವ ರೀತಿ ವಾರ್ ಮಾಡ್ತಿದ್ದಾರೆ, ಇಲ್ಲಿ ಸಹ ಇವರ ವಾರ್ ಮುಗಿಲಿಲ್ವ ಅಂತ ಯೋಚಿಸ್ತಾ ಇರ್ತಾರೆ, ನಗ್ತಾ ಇರ್ತಾರೆ. ವಿಕ್ರಮ್ ಹೇಳ್ತಾನೆ ನೀನು ಬಂದಾಗಿನಿಂದ ಕೇಳ್ತಾನೆ ಇದ್ದಾನೆ ಬೇಜಾನಾಗಿ ಬಿಲ್ಡಪ್ ಕೊಡ್ತಾ ಇದ್ದೀಯ ಅಂತ ಹೇಳ್ತಿರ್ಬೇಕಾದ್ರೆ ವೇದೆ ಹೇಳ್ತಾಳೆ ಇದು ಬಿಲ್ಡಪ್ ಅಲ್ಲ, ಇದು
ನನಗೆ ನೀನು ತಾಳಿ ಕಟ್ಟಿದ ಪರಿಣಾಮ ಏನಾಗಿ ಗೊತ್ತಾಗ್ತದೆ ಅಂತ ಹೇಳ್ತಾಳೆ. ಈ ಥರ ಆಡ್ತೀಯ ಅಂತ ಗೊತ್ತಿದ್ದರೆ ನಿನಗೆ ನಾನು ಖಂಡಿತವಾಗಿಯೂ ತಾಳಿ ಕಟ್ಟುತ್ತಿರಲಿಲ್ಲ ಅಂತ ಹೇಳ್ತಾನೆ. ವೇದ ಹೇಳ್ತಾಳೆ, ನೀನು ತಾಳಿ ಕಟ್ತಿರ್ಬೇಕಾದ್ರೆ ವೇದ ನನ್ನವಳು ಹೇಳ್ತಿದ್ದೀಯಲ್ಲ ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ಕೈ ಮುಗಿದು, ಅಪ್ಪ ದೇವರೇ, ದಯವಿಟ್ಟು ಹೇಳ್ತಿದ್ದೇನೆ, ನೀನು ನನ್ನವಳಲ್ಲ, ನೀನು ದೇವಲೋಕದಿಂದ ಬಂದ ದೇವತೆ ಅಂತ ಹೇಳ್ತಾನೆ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಈ ವೇದನ ಟಾರ್ಚರನ್ನು. ನಂತರ ಬೆಡ್ ಮೇಲೆ ಎದ್ದು ನಿಂತ್ಕೊಂಡು ಈ ಫ್ಯಾನಿಗೆ ಹಗ್ಗ ಹಾಕ್ಕೊಂಡು ನಾನು ಏನು ಹಾಕ್ಕೊಂಡು ಬಿಡ್ತೇನೆ ಅಂತ ಹೇಳ್ಬೇಕಾದ್ರೆ, ನೀನನ್ನು ನಾನು ಅಷ್ಟು ಸುಲಭವಾಗಿ ಸಾಯಿಸಲು ಬಿಡುವುದಿಲ್ಲ, ಯಾಕೆಂದರೆ ನೀನು ನರಳಿ ಸಾಯಬೇಕು ಅಂತ ಹೇಳ್ತಾಳೆ. ಆಗ ವಿಕ್ರಮ್ ಹೇಳ್ತಾನೆ, ನನಗೆ ಬೆಡ್ಡೇ ಬೇಕಂತಿಲ್ಲ, ನಾನು ಹೊರಗಡೆ ಹೋಗಿ ಮಲಗ್ತೇನೆ ಅಂತ ಹೇಳ್ತಾನೆ. ಮತ್ತೆ ಸಹ ಜಗಳ ಮಾಡ್ತಾನೆ ಇರ್ತಾರೆ. ಹೊರಗಡೆಯಿಂದ ಮುನ್ನಯ್ಯ ಹೇಳ್ತಾನೆ, ಇವರದ್ದು ಜಗಳ ಮುಗಿಯುವಾಗೆ ಕಾಣ್ತಿಲ್ಲ ಅಂತ ಹೇಳ್ತಾನೆ. ನಿನ್ನ ಟಾರ್ಚ್ ನನಗೆ ತಡೀಲಿಕ್ಕಾಗಲ್ಲ, ಇನ್ನು ಕೋಪ ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ, ಏನು ನನಗೆ ನೀನು ಹೊಡಿತಿ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟು ಚೀಪಲ್ಲ ಅಂತ ನಾನು ವಿಕ್ರಮ್ ಹೇಳಿದಾಗ, ಹೌದೌದು, ಪಬ್ಲಿಕ್ ಮುಂದೆ ನೀನು ಬಲವಂತವಾಗಿ ತಾಳಿ ಕಟ್ಟಿದಾಗಲೇ ನಿನ್ನನ್ನು ಏನಂತ ನನಗೆ ಗೊತ್ತಾಯಿತು ಅಂತ ಹೇಳ್ತಾಳೆ. ನಾನು ಒಂದು ಕ್ಷಣ ಇಲ್ಲಿ ಇರಲ್ಲ ಅಂತ ಹೇಳ್ಕೊಂಡು ಹೊರಗಡೆ ಬರಲು ಮುಂದಾಗ್ತಾನೆ. ನಂತರ ಬಾಗಿಲು ತೆಗೆಯಲು ಪ್ರಾರಂಭಿಸಿದಾಗ ಬಾಲ ಮತ್ತು ಮುನ್ನ ಲಾಕ್ ಆಗಿ ಆಗ್ತಾರೆ. ನಂತರ ವಿಕ್ರಮ್ ಬಾಲಮುನ್ನನನ್ನು ಕರೆದು ಬೇಗ ಬಾಗಿಲು ತೆಗೀರಿ ಅಂತ ಹೇಳ್ಬೇಕಾದ್ರೆ, ಇಲ್ಲ ನಾವು ತೆಗೆಯೋದಿಲ್ಲ, ನೀನೇನಿದ್ರು ಇವತ್ತು ಒಟ್ಟಿಗೆ ಇರಬೇಕು, ಗಂಡ ಹೆಂಡತಿ ಯಾವಾಗಲೂ ಒಟ್ಟಿಗೆ ಇರಬೇಕು ಅಂತೇಳಿ ಲಾಕ್ ಮಾಡ್ತಾರೆ. ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ವಿಕ್ರಮ್ ವೇದ ಜೊತೆನೇ ಇರುವಂತಾಗುತ್ತೆ. ಇಬ್ಬರು ಸಹ ಒಂದೇ ರೂಮಲ್ಲಿ ಮಲಗ್ತಾರೆ. ಇತ್ತ ವೇದ ಕನಸಿನಲ್ಲಿ ವಿಕ್ರಮ್ ಬಿಟ್ಟು ಬಿಡು ವಿಕ್ರಮ್, ನನಗೆ ತಾಳಿ ಕಟ್ಟಬೇಡ ಅಂತ ಕೂಗ್ತಾ ಇರ್ತಾಳೆ. ಇದನ್ನು ನೋಡಿದ ವಿಕ್ರಮಿಗೆ ತುಂಬ ಬೇಸರ ಆಗುತ್ತೆ. ನಾನು ಇಷ್ಟೊಂದು ದೊಡ್ಡ ನೋವು ಮಾಡಿಬಿಟ್ನ ಈ ಬೇತಾಳನಿಗೆ ಅಂತ ಹೇಳ್ತಾ ಯೋಚಿಸ್ತಿರ್ತಾನೆ. ನಂತರ ಅವಳನ್ನು ಸಮಾಧಾನ ಮಾಡಿಸಬೇಕು ಅಂತೇಳಿ ಬಂದಾಗ ವೇದ ತಟ್ಟನ್ನು ಎದ್ದು ಕೂತ್ಕೊಳ್ತಾಳೆ, ತುಂಬ ಬೆವರಿರ್ತಾಳೆ. ನಂತರ ವಿಕ್ರಮ್ ಅಲ್ಲಿಗೆ ವಾಪಸ್ ಮಲಗ್ತಾನೆ. ದಾಮೋದರ್ ಡ್ರಿಂಕ್ಸ್ ಮಾಡ್ತಾ ಇರಬೇಕಾದ್ರೆ ವೇದ ಬಂದದ್ದು ಅವಳು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡು ಟೆನ್ಷನಲ್ಲಿರ್ತಾನೆ. ವೀರಬಂಧು, ಯಾಕೆ ಪಪ್ಪ ನೀವು ಆ 3.5 ಅಡಿ ಉದ್ದ ಇರೋ ಹುಡುಗಿಗೆ ಭಯ ಪಡ್ತಿದ್ದೀರಾ, ಅವಳು ಒಂದು ಸಾಮಾನ್ಯ ಹೆಣ್ಣು ಅಂತ ಹೇಳ್ತಾನೆ. ಆಗ ದಾಮೋದರ ಹೇಳ್ತಾನೆ, ಹೆಣ್ಣನ್ನು ನಾವು ಸಾಮಾನ್ಯ ಹೆಣ್ಣು ಅಂತ ಹೇಳ್ಬಾರ್ದು, ಹೆಣ್ಣಿನಿಂದಾಗಿ ಆಗದ್ದು ಯಾವುದೂ ಇಲ್ಲ, ಕುರುವಂಶ ನಾಶವಾದದ್ದು ಹೆಣ್ಣಿನಿಂದ, ಅದೇ ರೀತಿ ರಾವಣನ ಧ್ವಂಸವಾದದ್ದು ಆ ಹೆಣ್ಣಿನಿಂದ, ನಾವು ಅಷ್ಟು ಹಗುರವಾಗಿ ಆ ಹೆಣ್ಣನ್ನು ನಾವು ಪರಿಗಣಿಸಬಾರ್ದು ಅಂತ ಹೇಳ್ಬೇಕಾದ್ರೆ ವೀರ ಹೇಳ್ತಾನೆ, ನಾವು ಜಿರಲೆ ನೊಣ ಯಜ್ಞಕ್ಕೆಲ್ಲ ಹೆದರಬಾರ್ದು, ಅದೇನಿದ್ರು ಹಿಂದಿಂದ ಬಂದು ಹೋಗುತ್ತವೆ ಅಂತ ಹೇಳ್ಬೇಕಾದ್ರೆ ದಾಮೋದರ ಹೇಳ್ತಾನೆ, ಇಲ್ಲ, ಅವಳು ರಾಜಾರೋಷವಾಗಿ ಎದುರುಗಡೆ ಬಂದು ನಿಂತಿದ್ದಾಳೆ ಅಂತ ಹೇಳ್ತಾನೆ. ಹೀಗೆ ಮಾಡುವಕ್ಕಿಂತ ಮುಂಚೆ ನಾವು ಅವಳಿಗೆ ಏನಾದರೂ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ವೀರ ಹೇಳ್ತಾನೆ, ಹೌದು, ಇನ್ನು 1 ವಾರದ ಒಳಗೆ ನಾವು ಅವಳಿಗೆ ಏನಾದರೂ ಮಾಡಬೇಕು, ಇಲ್ಲದಿದ್ದರೆ ಅವಳು ನಮಗೆ ಏನಾದರೂ ಗತಿ ಕಾಣಿಸ್ತಾಳೆ, ಅವಳನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಇಬ್ಬರು ಸಹ ಮಾತಾಡ್ತಾ ಇರ್ತಾರೆ. ಮಾರ್ನಿಂಗ್ ವೇದ ಬೆಳಗ್ಗೆ ಎದ್ಕೊಂಡು ನನಗೆ ತುಂಬ ತಲೆನೋಯ್ತಿದೆ, ಕಾಫಿ ಕುಡಿಬೇಕಂತೇಳಿ ಅಡುಗೆ ರೂಮಿಗೆ ಬಂದಾಗ ಅವಳಿಗೆ ತುಂಬ ಆಶ್ಚರ್ಯ. ಆ ಅಡುಗೆ ರೂಮಿಗೆ ಬರಲಿಕ್ಕೆ ಏನಾಗಲ್ಲ, ಆ ರೀತಿಯ ಸ್ಮೆಲ್ ಬಂದಿರುತ್ತೆ. ಯಾಕೆಂದರೆ ಅಡುಗೆ ರೂಮೆಲ್ಲ ಚೆಲ್ಲಾಪಿಲ್ಲಿಯಾಗಿ ತುಂಬ ಗಲೀಜಾಗಿರುತ್ತೆ. ತಿಂದದ್ದು ಬಿರಿಯಾನಿ ಪಾರ್ಸಲೆಲ್ಲ ತಂದದ್ದು ಹಣ್ಣು ಮತ್ತು ವೆಜಿಟೇಬಲ್ಸ್ ಎಲ್ಲ ಕೊಳೆತ ಸ್ಥಿತಿಯಲ್ಲಿರುತ್ತೆ. ಇದನ್ನು ನೋಡಿ ಅಪ್ಪೋ ದೇವರೇ, ನಾನು ಯಾಕೆ ಈ ಮನೆಗೆ ಬಂದೆ ಅನ್ನುವ ರೀತಿಯಾಗುತ್ತೆ. ನಂತರ ಫ್ರಿಡ್ಜ್ ಓಪನ್ ಮಾಡಿದಾಗ ಅದರಲ್ಲಿ ಬಿಯರ್ಗಳು ತುಂಬಿರುತ್ತೆ. ಆಗ ಯೋಚನೆ ಮಾಡ್ತಾಳೆ, ಈ ಮನೆಯವರು ಖಾಲಿ ಹೊಟ್ಟೆಗೇನು ತಿನ್ನಲ್ಲ ಅಂತ ಅನಿಸುತ್ತೆ, ಕುಡಿಯುವುದೇ ಆಗಿರ್ಬೋದು, ಬಿಯರೇ ಇದೆ ಅಂತ ಯೋಚಿಸ್ತಾ ಇರ್ತಾಳೆ. ಟೆನ್ಷನ್ ಆಗಿಬಿಡುತ್ತೆ. ನಂತರ ಬಾಲಮುನ್ನನನ್ನು ಕರೆದು ಇದು ಏನಂತ ಹೇಳ್ಬೇಕಾದ್ರೆ, ಇದೇನಿಲ್ಲ, ನಾವು ಪಾರ್ಸಲ್ ತಂದು ತಿಂದಿದ್ದೇವೆ, ನಿನ್ನೆ ಇಲ್ಲ, ಅದು ಹಾಗೇನೇ ಇದ್ದಿದೆ, ಏನಾದರೂ ಬೇಕಿದ್ರೆ ಹೇಳಿ, ನಾವು ನಿಮಗೆ ಪಾರ್ಸಲ್ ತರ್ತೇವೆ ಅಂತ ಹೇಳ್ತಾರೆ. ಆಗ ನಮಗೆ ಪಾರ್ಸಲ್ ಗೀರ್ಸಲ್ ಏನೂ ಬೇಡ, ಮುಂದೆ ಇಲ್ಲಿ ಮನೆ ಊಟನೇ ಮಾಡುತ್ತೇನೆ ನಾನು, ಇಲ್ಲಿ ಕೆಲಸದವರು ಯಾರು ಇಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ, ಇಲ್ಲಿ ಹೆಂಗಸರಿಗೆ ಪ್ರವೇಶ ಇಲ್ಲ ಅಲ್ವ ಅತ್ತಿಗೆ, ಹಾಗೆ ಗಂಡಸರೊಬ್ಬರು ಇದ್ದರು, ಅವರದ್ದು ಅಡಿಗೆ ಚೆನ್ನಾಗಿ ಮಾಡ್ತಿರಲಿಲ್ಲ, ಅದಕ್ಕೆ ನಾವು ಅವರನ್ನು ಹೊರಗೆ ಅಟ್ಟಿಬಿಟ್ಟಿದ್ದೇವೆ, ಈಗ ನಾವು ಹೋಟೆಲ್ನಿಂದ ಪಾರ್ಸಲ್ ತಂದು ತಿಂತಾ ಇದ್ದೇವೆ ಅಂತ ಹೇಳ್ತಾನೆ. ನನಗೆ ಏನು ಬೇಕು ಹೇಳಿ ಅಂತ ಕೇಳಿದಾಗ, ನನಗೆ ಹೋಟೆಲಿನಿಂದ ತಂದು ತಿನ್ನಲು ಇಷ್ಟ ಇಲ್ಲ, ಯಾಕೆಂದರೆ ನಾವು ಹಾಸ್ಪಿಟಲಿಗೆ ಖರ್ಚು ಮಾಡಬೇಕಾಗುತ್ತೆ, ಮನೆಯದ್ದೇ ಒಳ್ಳೆಯದು, ನಾನು ಇದನ್ನೆಲ್ಲ ಕ್ಲೀನ್ ಮಾಡಿದ ನಂತರ ಫ್ರೆಶ್ ಅಪ್ ಆಗಿ ಬರ್ತೇನೆ, ಅಷ್ಟೊತ್ತರಲ್ಲಿ ನೀವು ದಿನಸಿ ತಂದು ಕೊಡಿ ಅಂತ ಹೇಳ್ಬೇಕಾದ್ರೆ ಬಾಲಮುನ್ನ ಆಯ್ತು ಅಂತ ಹೇಳಿ ಹೊರಡ್ತಾರೆ.
ನಂತರ ನೀವು ಏನು ಲೀಸ್ಟ್ ಬೇಡವಾ, ಲೀಸ್ಟ್ ಯಾಕೆ ಬೇಕು, ಆ ದಿನಸಿ ಅಂಗಡಿ ಹತ್ರ ಹೇಳಿದರೆ ಅವನು ಎಲ್ಲ ತಂದು ಕೊಡ್ತಾನೆ ಅಂತ ಹೇಳಬೇಕಾದ್ರೆ ಅದೇನು ಬೇಕಾಗಿಲ್ಲ, ಅವನೇನು ಆ ಥರ ಕೊಡಲಿಕ್ಕೆ ನಿಮ್ಮದು ಮಾವನ ಮಗನ ಅಂತ ಹೇಳ್ತಾಳೆ. ನಂತರ ಒಂದು ಪೆನ್ನು ಮತ್ತು ಪುಸ್ತಕ ತಗೊಂಡು ಬಂದು ಬನ್ನಿ, ನಾನು ಲೀಸ್ಟ್ ಕೊಡ್ತೇನೆ ಅಂತ ಹೇಳಬೇಕಾದ್ರೆ ಇಲ್ಲಿ ಪೆನ್ನು ಪುಸ್ತಕ ಎಲ್ಲ ಸಿಗಲ್ಲ, ಇಲ್ಲಿ ಏನಾದರೂ ಮಚ್ಚು ಮಾತ್ರ ಸಿಗುವುದಂತ ಬಾಲಮುನ್ನ ವೇದನ ಹತ್ರ ಹೇಳಿದಾಗ ಹಾಗಾದರೆ ಮೊಬೈಲ್ ಕೊಡಿ ಅಂತ ಹೇಳ್ತಾಳೆ. ನಂತರ ಮೊಬೈಲಲ್ಲಿ ಲೀಸ್ಟ್ ಮಾಡ್ತಿರ್ಬೇಕಾದ್ರೆ ಅವನು ಹೇಳ್ತಾನೆ, ಅತ್ತಿಗೆಗೆ ಬರೀಲಿಕ್ಕೆ ಬರುವುದಿಲ್ವೇನೋ, ಟೈಪ್ ಮಾಡಲಿಕ್ಕೆಲ್ಲ ಬರಲಿಕ್ಕಿಲ್ಲ, ಆ ರೀತಿಯಾಗಿ ಅವರು ತುಂಬ ಲೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ನಂತರ ಮೊಬೈಲನ್ನು ಮುನ್ನ ಕೈಗೆ ಕೊಟ್ಟಾಗ ಮುನ್ನ ಹೇಳ್ತಾನೆ, ಇಷ್ಟೊಂದು ಲಿಸ್ಟ್ ಎಷ್ಟು ಇದೆ ಅಂತ ಹೇಳಬೇಕಾದ್ರೆ ವೇದ ಹೇಳ್ತಾಳೆ, ಇಷ್ಟೇ ಅಲ್ಲ ಇನ್ನೂ ಜಾಸ್ತಿನೇ ಇದೆ, ಇದು ಸ್ವಲ್ಪ ಅಷ್ಟೇ, ಇನ್ನು ಬೇಕಾದರೆ ನಾನು ನಿಮಗೆ ಲೀಸ್ಟ್ ಕೊಡ್ತೇನೆ, ದಯಮಾಡಿ ನೀವೀಗ ಲೀಸ್ಟ್ನಲ್ಲಿ ಏನೆಲ್ಲ ಇದೆ ಆ ಸಾಮಗ್ರಿಗಳನ್ನು ತನ್ನಿ, ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬರ್ತೇನೆ, ನಂತರ ಮನೆಯಲ್ಲೇ ಮಾಡ್ತೇನೆ ಅಂತ ಹೇಳಿ ಅವರನ್ನು ಕಳಿಸ್ತಾಳೆ. ನಂತರ ವೇದನಿಗೆ ನಾನೇನು ಹುಚ್ಚರ ಸಂತೆಗೆ ಬಂದು ಇದ್ದೇನೆ ಅನ್ನುವ ಫೀಲ್ ಅವಳಿಗೆ ಆಗುತ್ತೆ. ಶಕುಂತಲ ತುಂಬ ಬೇಜಾರದಿಂದ ತನ್ನ ಮಕ್ಕಳ ಬಗ್ಗೆ ಯೋಚಿಸುತ್ತಾ ಇರ್ತಾಳೆ. ನಾನು ಹೆತ್ತ ಮಕ್ಕಳು ರೌಡಿಗಳಾದ್ರ ನನ್ನ ಕೈಗುಣನೇ ಸರಿ ಇಲ್ವಾ, ನಾನು ಸಾಕಿ ಬೆಳೆಸಿದ ಮಗ ಎಲ್ಲದಕ್ಕಿಂತ ದೊಡ್ಡ ಕ್ರಿಮಿನಲ್ ಆಗಿ ಬಿಟ್ಟ ಅಂತ ಚಿಂತಿಸ್ತಾ ಇರಬೇಕಾದ್ರೆ ಆಯುಷು ಬಂದು, ಯಾಕಮ್ಮ ನೀನು ಯೋಚಿಸ್ತಾ ಇದ್ದೀಯ, ಬೇಜಾರು ಮಾಡ್ತಾ ಇದ್ದೀನಿ, ನೀನು ಬೇಜಾರು ಟೆನ್ಷನ್ ಏನು ಮಾಡಬೇಡಮ್ಮ ಅಂತ ಸಮಾಧಾನ ಪಡಿಸ್ತಾಳೆ. ವೈಶು ಕೇಳ್ತಾಳೆ, ಇನ್ನೂ ಎಷ್ಟು ದಿನ ಅಂತ ನೀನು ಕೊರಗ್ತಾ ಇರ್ತೀಯಮ್ಮ, ಇದನ್ನೆಲ್ಲ ಬಿಟ್ಟು ಬಿಟ್ಟು ಸರಿಯಾಗು ಅಂತ ಹೇಳ್ತಿರ್ಬೇಕಾದ್ರೆ ಶಕುಂತಲೆ ಹೇಳ್ತಾಳೆ, ನಾನು ಮಾಡಿದ ತಪ್ಪು ಅಷ್ಟು ಸಣ್ಣ ತಪ್ಪು ಅಲ್ಲ ಮಗ, ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ಹೇಳ್ತಾಳೆ. ಹಾಗಾಗಿ ಆ ಕೊರಗಿನಿಂದ ಆಚೆ ಬರಲಿಕ್ಕೆ ಅಷ್ಟು ಸುಲಭವಾಗಿ ಆಗಲ್ಲಮ್ಮ ಅಂತ ಹೇಳ್ತಾಳೆ. ಆಗ ವೈಶು ಹೇಳ್ತಾಳೆ, ಅಮ್ಮ ನಿನ್ನ ತಪ್ಪೇನಿದೆ ಅಂತ ಹೇಳ್ತಿರ್ಬೇಕಾದ್ರೆ ಶಕುಂತಲೆ ಹೇಳ್ತಾಳೆ, ನನ್ನ ಮಗನನ್ನು ಸಾಕಿ ಬೆಳೆಸಿ ಕ್ರಿಮಿನಲ್ ನಂತ ಮಗನನ್ನು ನಾನು ಈ ಸಮಾಜಕ್ಕೆ ಕೊಟ್ಟಿದ್ದೇನಲ್ಲ, ಅದು ನನ್ನ ದೊಡ್ಡ ತಪ್ಪು ಅಂತ ಹೇಳ್ತಾಳೆ. ಅಣ್ಣ ಆ ಥರ ಆಗಲಿ ಅಂತ ನೀನೇನು ಸಾಕಿದ್ಯಾ, ಇಲ್ಲ ತಾನೆ, ಅಣ್ಣ ಆ ಥರ ಆದರೆ ನೀನೇನು ಮಾಡಿದ್ಯಾ, ನಿನ್ನದೇನು ತಪ್ಪಿದೆ ಅಂತ ಕೇಳ್ತಾಳೆ. ಅಂತಲೇ ಹೇಳ್ತಾಳೆ, ಚಿಂತೆ ಅದಲ್ಲ ಮಗಳೇ, ಮೊದಲು ನನ್ನ ಜೀವನ ಈಗಿರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವೈಶುಗೆ ಶಾಕ್ ಆಗುತ್ತೆ. ಮತ್ತೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಶಕುಂತಲ ಆಯುಷುಗೆ ಸತ್ಯ ಎಲ್ಲವನ್ನು ಹೇಳ್ತಲ್ಲ ಅಂತ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗಬೇಕಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.